Arun Kumar. ಬಾ ಪೇಲಾಗುಳೆ ಒಂದು ವರ್ಷ ಇಲ್ಲ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಸೊ ಇವತ್ತು ನಾನು ಗ್ರೇಡಿಂಗ್ ಹೋಗ್ತೀನಿ. ಗ್ರೇಡಿಂಗ್ ಅಂದರೆ ಏನು? ಕರಾಟೆಯಲ್ಲಿ ಇನ್ನೊಂದು ಬೆಲ್ಟ್ ತಗೊಳ್ಳೋದು. ನಾನಿವಾಗ ಬ್ಲ್ಯಾಕ್ ಟಿಪ್ ಅಂದರೆ ವೈಟ್ ಬೆಲ್ಟಲ್ಲಿ ಬ್ಲ್ಯಾಕ್ ಟಿಪ್ ಬರುತ್ತೆ. ನಾನಿವಾಗ ಯೆಲ್ಲೋ ಟಿಪ್ ಬರಬೇಕು. ಸೊ ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು. ಅದರಲ್ಲೂ ನಾನು 2 hours ಇರ್ತೀನಿ. ಅದರಲ್ಲೂ ಪ್ಲಸ್ ನಾನು ಸ್ಕೇಟ್ ಆಗಿದ್ದೀನಿ. ನೀವು ನೋಡಿ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಓಡು 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 ನೋಡ್ತವ್ರೆ ಎಲ್ಲ ಓಡು ಏನಾಗ 2 ಬಾಟ್ಲು ಎತ್ಕೊಂಡು ಹೋಯ್ತವ್ರು. ಈ ಮೇಡಮ್ ರೋಶ್ನಿ ಅವರು ಅವ್ರ ಗ್ರೇಡಿಂಗ್ ಕರಾಟೆ ಗ್ರೇಡಿಂಗ್ಗೆ ಯಾವ ರೀತಿ ಎಷ್ಟು ಬೇಗ ರೆಡಿ ಆದರು ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಅವರೇ ಹೇಳ್ತಾರೆ ನಿಮ್ಗೆ ಅವ್ರು ಎಷ್ಟು ಬೇಗ ರೆಡಿ ಆದರು ಅಂತ. ಏನಂತಂದರೆ ಇದ್ರ ಮುಖಾಂತರ ಒಂದು ಸ್ಪೆಷಲ್ ವಿಷಯ ಅಂತ ಅಂದರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ನಾನು ನೋಡಿದ ಪ್ರಕಾರ ಎಷ್ಟೋ ಜನ ಅವರ ಪೇರೆಂಟ್ಸ್ಗಳು ನಿಜವಾಗ್ಲೂ ಪೇರೆಂಟ್ಸ್ಗೆ ರೌಂಡ್ ಆಫ್ ಅಪ್ಲಾಸ್ ಚಪ್ಪಾಳೆ ಹೊಡಿಲೇಬೇಕು. ಮಕ್ಳಿಗೋಸ್ಕರ ಅವ್ರ ಟೈಮ್ನ ಅವ್ರ ಕೆಲ್ಸಕ್ಕೆ ಹೋಗಿ ಬಂದು ಮಕ್ಕಳನ್ನ ಕ್ಲಾಸಸ್ಗಳಿಗೆ ಕರ್ಕೊಂಡು ಹೋಗೋಂಥದ್ದು. ಒಬ್ಬರು ಮಕ್ಳುಗಳು ಮಿನಿಮಮ್ 4 ರಿಂದ 5 ಆ್ಯಕ್ಟಿವಿಟೀಸ್ ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ಗಳು ನೋಡಿಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಆ್ಯಕ್ಟಿವಿಟೀಸು ಮಾಡ್ತಾರೆ. ಆ್ಯಕ್ಟಿವಿಟೀಸ್ ಅಂದರೆ ಈ ಥರ ಸ್ವಿಮ್ಮಿಂಗ್ ಆಗಲಿ, ಕರಾಟೆ ಆಗಲಿ, ಸಂಗೀತ ಕ್ಲಾಸ್ ಆಗಲಿ, ಎಷ್ಟು ಆ್ಯಕ್ಟಿವಿಟೀಸ್, ಸಾಕರ್ ಅಂತೆ, ಕ್ರಿಕೆಟ್ ಅಂತೆ. ನಿಜವಾಗ್ಲೂ ನಾನು ಮಕ್ಳಿಗಲ್ಲ, ನನ್ನ ಪೇರೆಂಟ್ಸ್ಗೆ ತುಂಬಾ ಚಪ್ಪಾಳೆ ಹೊಡಿಬೇಕು. ಯಾಕೆ ಅಂತಂದರೆ ಅವ್ರ ಟೈಮ್ನ ಮುಡುಕ್ಬಿಟ್ಟು ಮಕ್ಕಳಿಗೆ ಕಲಿಸ್ತಾರಲ್ಲ, ನಿಜವಾಗ್ಲೂ ಎಲ್ಲ ಪೇರೆಂಟ್ಸ್ಗೂ ಒಂದು ದೊಡ್ಡ ಧನ್ಯವಾದ, ದೊಡ್ಡ ಚಪ್ಪಾಳೆನೇ ಹೇಳ್ಬೋದು. ಮಕ್ಕಳುಗಳು ಅವ್ರ ಪೇರೆಂಟ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಚಿಕ್ಕದು ಅಂತ ಹೇಳ್ತೀನಿ. ಈ ರೋಶಿನೂ ಅಷ್ಟೇ ಎಷ್ಟೋ ಒಂದು 4 ಆ್ಯಕ್ಟಿವಿಟೀಸ್ಗೆ ಹೋಗ್ತಾಳೆ. ಅವಳದು ಸ್ಕೂಲ್ ಬಿಟ್ಟು ಟ್ಯೂಷನ್ಸ್ ಬಿಟ್ಟು 4 ಆ್ಯಕ್ಟಿವಿಟೀಸ್ಗೆ ಹೋಗ್ತಾಳೆ. ನಮಗೂ ಕಷ್ಟ ಆಗುತ್ತೆ, ಬಟ್ ಕಷ್ಟ ಆದ್ರೂ ಎಲ್ಲ ಪೇರೆಂಟ್ಸ್ ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಅವಳು ಗ್ರೇಡಿಂಗ್ ಅಂತಂದರೆ ಅವರು ಚಿಕ್ಕ ವಯಸ್ಸಿಂದ ಈ ಕರಾಟೆ ಎಸ್ಪೆಷಲಿ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ. ನಾನು ರೋಶ್ನಿಯಲ್ಲಿ ಕಂಡಿದ್ದಂಥ ಚೇಂಜಸ್, ಕರಾಟೆಗೆ ಮುಂಚೆ ಅವಳು ಮೆಂಟಲಿ ಯಾವ ರೀತಿ ಇದ್ಲು, ಎಮೋಷ್ನಲ್ ಆಗ್ತಿದ್ಲು ಎಲ್ಲದಕ್ಕೂ, ಮತ್ತು ಫಿಸಿಕಲಾಗೂ ಅಷ್ಟೇ. ಏನೋ ಸ್ವಲ್ಪ ದೂರ ಓಡಿದ್ರೆ ಸಾಕು ಸುಸ್ತಾಗುವಂಥದ್ದು ಆ ಥರ ಎಲ್ಲ ಇರ್ತಿತ್ತು. ಬಟ್ ಈ ಕರಾಟೆಗೆ ಸೇರಿದ್ಮೇಲೆ ಅವಳು ಫಿಸಿಕಲಿನೂ ಸ್ಟ್ರಾಂಗ್ ಆಗ್ತಿದ್ದಾಳೆ, ಮೆಂಟಲಿನೂ ಸ್ಟ್ರಾಂಗ್ ಆಗ್ತಿದ್ದಾಳೆ. ನೀನಲ್ಲ ಬಾಮ್ಮ ನಾನು ಕೊಡ್ತೀನಿ ಅನ್ನೋ ಥರನೇ ಆಗ್ತಾಯಿದ್ದಾಳೆ. ಒಂಥರ ಖುಷಿ ಆಗುತ್ತೆ ಆ್ಯಕ್ಚುಲಿ. ಹಂಗಿರಬೇಕು ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಹಂಗೆ ಇರಬೇಕು ಈಗಿನ ಜಮಾನದಲ್ಲಿ. ಬಟ್ ನಾನು ನೋಡಿದ ಪ್ರಕಾರ ತುಂಬಾ ಚೇಂಜಸ್ ಆಗುತ್ತೆ. ಸೊ ಅವ್ರ ಗ್ರೇಡಿಂಗ್ ಸ್ಟಾರ್ಟಿಂಗ್ ಕರಾಟೆಗೆ ಸೇರಿದಾಗ ರೋಶಿ ನಾನು ಹೋಗಲ್ಲ, ಅವ್ರು ಹೊಡಿತಾರೆ, ನನಗೆ ಅಲ್ಲಿ ಬೀಳುತ್ತೆ ಇಲ್ಲಿ ಬೀಳುತ್ತೆ. ಇವಾಗ ಏನಿಲ್ಲ, ಸರಿಯಾಗಿ ಕೊಟ್ಬಿಟ್ಟು ಬರ್ತಾಳೆ, ಯಾರೇ ಏನೇ ಇದು ಮಾಡಿದ್ರು. ಬಟ್ ಸಮ್ಟೈಮ್ಸ್ ಶಿ ಕಂಪ್ಲೇಂಟ್ಸ್, ಬಟ್ ಸ್ಟಿಲ್ ಶಿ ಈಸ್ ಗೆಟ್ಟಿಂಗ್ ಸ್ಟ್ರಾಂಗ್ ಅನ್ನೋದು ತುಂಬಾ ಖುಷಿಯಾಗುತ್ತೆ. ಈ ಥರ ಗ್ರೇಡಿಂಗ್ ಮಾಡ್ತಾರೆ ಮಕ್ಕಳುಗಳಿಗೆ, ಅವ್ರು ಯಾವ ರೀತಿ ಇಂಪ್ರೂವ್ ಆಗ್ತಿದ್ದಾರೆ ಅಂತ ನೋಡಿಕೊಂಡು ಗ್ರೇಡಿಂಗ್ ಮಾಡ್ತಾರೆ. ತುಂಬಾ ಖುಷಿಯಾಗುತ್ತೆ. ಅವ್ರ ಟೀಚರ್ಸ್ಗಳ ಜೊತೆ ಎಲ್ಲ ಫೋಟೋ ಇರಿಸ್ಕೊಂಡು ಅವ್ರನ್ನೆಲ್ಲ ನಾವು ಮೀಟ್ ಮಾಡಿ ಅವ್ರು ಯಾವ ರೀತಿ ಹೋಗ್ತಿದ್ದಾರೆ ಅಂತೆಲ್ಲ ನಾವು ಇಲ್ಲಿ ಕೇಳಿ ತಿಳ್ಕೊಬೋದು. ನಾನು ಸ್ಟಾರ್ಟಿಂಗು ಸ್ವಲ್ಪ ಫ್ರೆಂಡ್ಸ್ಗಳನ್ನೆಲ್ಲ ನೋಡಿದಾಗ ಯಾಕಪ್ಪ ಇವ್ರ ಮಕ್ಳಿಗೆ ಇಷ್ಟೊಂದು ಪ್ರೆಷರ್ ಕೊಡ್ತಾರೆ, ಆ ಕ್ಲಾಸ್ ಅಂತೆ ಈ ಕ್ಲಾಸ್ ಅಂತೆ ಅಂತ. ಬಟ್ ಏನಂತ ಅಂದರೆ ನೀವು ಆ ಜಾಗಕ್ಕೆ ಬಂದಾಗ ಆ್ಯಸ್ ಎ ಪೇರೆಂಟ್ ನಾನು ಅನ್ಕೊತಿದ್ದೆ ಹೆಂಗೆ ಕರ್ಕೊಂಡು ಹೋಗ್ತಾರೆ, ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಪೇರೆಂಟ್ಸ್ಗಳು ಅಂತ. ಬಟ್ ನಾವು ಆ ಜಾಗಕ್ಕೆ ಬಂದಾಗ ನಮಗೆ ಗೊತ್ತಾಗೋದು ನಾವು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಮಕ್ಳುಗಳನ್ನ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಕಲಿಸ್ಬೇಕು, ಅವರು ಇಂಪ್ರೂವ್ ಆಗಬೇಕು ಅಂತ ಎಷ್ಟು ಪೇರೆಂಟ್ ಒದ್ದಾಡ್ತಾರೆ ಅಂತ ಇವಾಗ ನಮಗೂ ಗೊತ್ತಾಗ್ತಾ ಇದೆ. ರೋಶ್ನಿ ಹೆಂಗಿತ್ತು ಗ್ರೇಡಿಂಗು? ಚೆನ್ನಾಗಿತ್ತಾ? ಏನೇನು ಮಾಡಿಸಿದ್ರು? ಹಾಂ ಚೆನ್ನಾಗಿ ಓಡಿಸಿದ್ರಾ? ಹಾಂ ಏನೇನು ಮಾಡಿಸಿದ್ರು? ಯು ಡೋಂಟ್ ನೋ? ಮತ್ತೇನು ಮಾಡ್ತಿದ್ದೆ? ಈ ಕಡೆ ಬಾ, ಕಾರ್ ಬರ್ತೈತೆ, ಈ ಕಡೆ ಬಾ. ನೋಡಮ್ಮಿ, ನೀನು ನಾನು ವೈಟ್ ಬೆಲ್ಟ್ ಅಲ್ಲಿ ಇದ್ದೆ, ನಾನು ಟೈಗರ್ ಅಂತ ಇವಾಗ. ಅಯ್ಯೋ ದೇವ್ರೆ, ನನಗೆ ಇವಾಗ ಇದ್ದಿದ್ದು ಸಾಕ ಬಾಟ್ಲುಗಳು ತಗೊಂಡೋಗಿದ್ದು? ಸಾಕ ಬಾಟ್ಲುಗಳು ತಗೊಂಡೋಗಿದ್ದು? ಅಲ್ಲ ರೋಶ್ನಿ, 8:45 4 ಗಂಟೆಗೆ ಎಲ್ಲರೂ ಮೇರ ಇಕ್ಕಂತಾರೇನೆ. ಪಪ್ಪ ಸೆಡ್ ನಿನಗೆ ಗೊತ್ತಾಗಲ್ವಾ?
4 ಗಂಟೆಗೆ ಅಲಾರಾಮ್ ಇಕ್ಕೊಂಬಿಟ್ಟವಳೆ 8:45 ಗ್ರೇಡಿಂಗ್ಗೆ. ಅಯ್ಯೋ ದೇವ್ರೆ ಭಗವಂತ. ಆಯ್ತು 4 ಗಂಟೆಗೆ ಇಟ್ಬಿಟ್ಟು ಹೋಗ್ರಿ. ಅಲಾರಾಮ್ ಆಫ್ ಮಾಡ್ದ ನೀನು? ಯಾರು ಆಫ್ ಮಾಡಿದ್ದು? ಯಾರು ಆಫ್ ಮಾಡಿದ್ದು? ನೀನಲ್ಲ, ನಾನ್ ಮಾಡಿದ್ದು. ಆಯ್ತು, ಎಷ್ಟು ಗಂಟೆಗೆ ಎದ್ದೆ ಆಮೇಲೆ? 4 o'clock. ಎಷ್ಟು ಗಂಟೆಗೆ ಎದ್ದೆ ರೋಶ್ನಿ? 6:15 ಎದ್ದು ಕೂತಿದ್ಯಲ್ಲ, ನಿನ್ಗೆ ಏನನ್ನ ತಲೆಯಲ್ಲಿ ಬುದ್ಧಿ ಐತಾ? ಆಯ್ತು ಸರಿ, ಏನ್ ಮಾಡಿದ್ರಲ್ಲಿ? 100 ಎವ್ರಿಥಿಂಗ್ ಅಂದ್ರೆ ಏನು? 100 burpees, 100 sit-ups, 100 push-ups, 100 squats, 100 of this. They made us do 100 everything. ಎಲ್ಲ ಎಕ್ಸರ್ಸೈಸ್ ಮಾಡಿಸ್ತಾರಾ? ಓಲಿ ಬಿಡು, ಸ್ವಲ್ಪ ಕರಗುತ್ತೆ ಎಲ್ಲ ಕಡೆ, ಸ್ವಲ್ಪ ಕರಗುತ್ತೆ. On Friday they're going to test if they know Japanese. ಫ್ರೈಡೆ ಟೆಸ್ಟ್ ಐತೆ. ಹಿಂಗಾರ ಟೆಸ್ಟ್ ಕೊಡ್ತಾರಲ್ಲ, ಸಾಧ್ಯ ಸ್ವಲ್ಪ ಕರಗುತ್ತೆ ಬಿಡು. ಓಲಿ ಎಲ್ಲ ಕಡೆ. Just the numbers. ಸರಿ ಆಯ್ತಾ? ಗ್ರೇಡಿಂಗು ಮುಗೀತಾ? ನಡಿಮ್ಮ. ಏನ feast? ಏನಂಗಂದ್ರೆ feast means a lot of food you eat. It's like a whole table of food. ಓ, ಏನೋ ಸಾಧನೆ ಮಾಡ್ಬಿಟ್ಟಿದ್ಯಾ. ನಿನಗೆ ಬಾಳೆ ಎಲೆ ಊಟ ಹಾಕ್ಸ್ತೀನಿ. ನಡಿ ಬಾಳೆ ಎಲೆ ಊಟ ಹಾಕ್ಸ್ತೀನಿ ನಿನ್ಗೆ. ನಂಗೆ ಹೊಟ್ಟೆ ಹಸಿತೈತೆ. ಹೊಟ್ಟೆ ಹಸಿತೈತಾ? ಏನ್ ಮಾಡ್ದೆ ಅಂತ ನಿಂಗೆ ಹೊಟ್ಟೆ ಹಸಿತೈತವ್ವ? ನೀನ್ ಮಾಡ್ಬಿಡು ನೋಡೋಣ. ಏನ? ಅದನ್ನ ನಾನು ಎಡಗೈಯಲ್ಲಿ ಮಾಡ್ತೀನಿ. ಹೋಗೇ ನಾನು ಎಡಗೈಯಲ್ಲಿ ಮಾಡ್ಬಿಡ್ತೀನಿ. ನೀನ್ ಮಾಡಿದ್ನ? ಅಲ್ಲ, burpees, sit-ups, push-ups, burpees, sit-ups, push-ups, squats. ಆಯ್ತಾಯ್ತು, ನಾನು ಮಾಡ್ಬಿಟ್ಟಿರೋದು ನೀನ್ ಮಾಡ್ತಿರೋದು ನನಗೆ. burpees, sit-ups, push-ups, squats. That's ಅದೇ ಹೇಳ್ತಾರಲ್ಲ. That's 400 stuff I did. ನಾನು ಮಾಡ್ಬಿಟ್ಟಿರೋದು ನೀನ್ ಮಾಡ್ತಾ ಇರೋದು ಈಗ. ಅದಕ್ಕೆ ಏನ್ ಫೋಸ್? ಅಯ್ಯೋ ರಾಮ. ನಾವೆಲ್ಲ ಸ್ಕೂಲಲ್ಲಿ ಇದೆಲ್ಲ ಮಾಡ್ತಾ ಇದ್ವಿ ಅಕ್ಕ. ನೀನ್ ಕರಾಟೆ ಕ್ಲಾಸಲ್ಲಿ ಮಾಡ್ತಾ ಇದೀಯ. ನಿಮ್ ಸ್ಕೂಲಲ್ಲಿ ಏನು ಮಾಡ್ಸಲ್ಲ. ನಮ್ ಸ್ಕೂಲಲ್ಲಿ ಎಲ್ಲ ಮಾಡ್ಸೋರು. ಏನು? ನಮ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡ್ಸೋರು. ಬೆಳಗಿಂದ ಸಾಯಂಕಾಲದವರೆಗೂ ಆಡ್ಸೋರು, ಗೊತ್ತಾ? Okay, I love sports. This is not a sport. ಓಕೆ, ಗುಡ್ ಜಾಬ್ ರೋಶ್ನಿ. ವೈಟ್ ಬೆಲ್ಟ್ ಇಂದ ಎಲ್ಲೋ ಥಿನ್ ಲೈನ್ ಬೆಲ್ಟ್ ಇಲ್ಲ, this is junior yellow belt. ಜೂನಿಯರ್ ಎಲ್ಲೋ ಬೆಲ್ಟ್. ಯಾವ್ದು ಯಾವುದು ಹೈ ಗ್ರೇಡ್? ಯಾವುದು ಬ್ಲ್ಯಾಕ್ ಬೆಲ್ಟಾ? ಅವಾಗ ಅದಕ್ಕೆ ಯಾವಾಗ ಹೋಗೋದು ನೀನು? ಗ್ರೀನ್ ಬೆಲ್ಟ್ ಗೆನೆ 3 years ಆಗುತ್ತೆ. ಹೌದಾ? Yeah, what do you think? ಓಕೆ ನೋಡಿ ಇಲ್ಲಿ ಎಲ್ಲೋ ಐತದು. ಏನು ಇದು? ಏನದು? Something. I'm not allowed to show them. ಯಾಕೆ? Because so ಆಯ್ತು, ಏನಾಗಲ್ಲ, ಕೊಡಿಲಿ. No. Mummy, will you show your password? No. ಪಾಸ್ವರ್ಡಾ? Passport. ಇಟ್ಸ್ ಓನ್ಲಿ ಪಾಸ್ಪೋರ್ಟ್ ರೋಶ್ನಿ ಫಾರ್ ಕರಾಟೆ ಅಷ್ಟೇ. No, this is actually. ನೀನ್ ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಇದೆಯಾ ಅಷ್ಟೇ. ಇನ್ನೇನು ಏನು ದೊಡ್ಡದಾಗಿ ಇದಿಲ್ಲ. ನೋಡಿ, they can copy. They can copy you na. Copyrights ante. Mummy, ನೋಡಿ. To go up to here I need 3 years. ಅಯ್ಯೋ ಆಯ್ತು. And then this is not the last one. ಆಯ್ತಾಯೇ, ನೀನ್ ಹೋಗೋದಲ್ಲ, ನಿನ್ನ ಡ್ರಾಪ್ ಪಿಕಪ್ ಮಾಡೋರು ನಮಗಿರೋದು. ಹೇ ಕತೆ ಕರ್ಮ. ಸರಿ, ಓಕೆ, ಬಾಯ್ ಹೇಳು. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಮಥಿಂಗ್ ಶಿ ಅಚೀವ್ಡ್. ಏನೋ ಅಚೀವ್. ಅಮ್ಮೆ ನಾನು ಇಲ್ಲೇ ಇದ್ನಲ್ಲ, ಯಾಕೆ ಇದು ಮಿಸ್ ಮಾಡಿದೆ ನಾನು? ನೋಡು, ಒಂದು ವರ್ಷ ಎಗ್ರಿಸ್ಬಿಟ್ಟ. ಏಯ್, ಹಂಗೆ ಎಗ್ರಿಸ್ಬಿಟ್ರಾ? ಯಪ್ಪ, ಫೇಲ್ ಆಗುಳೆ 1 ವರ್ಷ. ಹೊಡಿಬಾರ್ದಂಗೆಲ್ಲ. ಏನ್ ನನ್ ಮೇಲೆ ಇದ್ ಮಾಡ್ತೀವಿ ಕರೆಕ್ಟೇನಾ? ಏನ ಎಲ್ಲರಿಗೂ ಈ ಬೆಡ್ ಸಿಕ್ತು. ಅದೇನೆ ನೆಟ್ಟಿಗೆ ಓದಿ ಅಲ್ಲ. only one person got this. ಏಯ್, ಅವಾಗ ಸ್ಕೂಲಲ್ಲಿ ಏನ್ ಮಾಡೋರು ಗೊತ್ತಾ? ನೆಟ್ಟಿಗೆ ಓದಿಲ್ಲ ಅಂದ್ರೆ ಅವರೇ ಎಗ್ರಿಸ್ಬಿಡೋರು 1 ವರ್ಷ. ಯಾಕೆ? ಅಯ್ಯೋ, ಓದಿ ಪೆದ್ಮುಂಡೆ ಓದಲ್ಲ ಅಂತ. ಆಯ್ತಾ? ನಿನ್ನೂ ಹಂಗೆ ಮಾಡೋರು ಕಣೆ. ಪೆದ್ಮುಂಡೆ ನೀನ್ ಸರಿಯಾಗಿ ಮಾಡಲ್ಲ ಅಂತ. ಏಯ್, ಓಲಿ ಬಿಡು, ಏನೋ ಮಾಡಿದ್ಯಾ. ಈ ಪಾಸ್ಪೋರ್ಟ್ ಏನಂದ್ರೆ ಕರಾಟೆಗೆ ಪಾಸ್ಪೋರ್ಟ್ ಅಂತೆ ಅದು. ಈ ಪಾಸ್ಪೋರ್ಟ್ನ ನೀವು ಅವ್ರು ಹೇಳಿದ ಏನಂದ್ರೆ ಓಲ್ ವರ್ಲ್ಡ್ ವೈಡ್ ತಗೊಂಡೋದ್ರು ಇದು ವ್ಯಾಲ್ಯೂ ಇರುತ್ತೆ, ಇವ್ರು ಇಷ್ಟು ಕಲ್ತಿದ್ದಾರೆ ಅಂತ. ನಾನು ಹೇಳ್ತೀನಿ. So there's a passport and the boss will sign it. ಆಮೇಲೆ the whole around the world ಏನು dojo club ಎಲ್ಲ ಇರ್ತದೆ, ಅಲ್ಲೆಲ್ಲ ನೀವು ಎಂಟರ್ ಮಾಡಬಹುದಿತ್ತು ಅಷ್ಟೇ. ಇನ್ನೇನು ಇಲ್ಲಾಂದ್ರೆ ಈ ಬ್ಯಾಡ್ಜ್ ತೋರಿಸ್ರೆ, ಆ ಬ್ಯಾಡ್ಜ್ ತೋರಿಸ್ರೆ ಇಲ್ಲ ಅದು ತೋರಿಸ್ರೆ ನೀವು ಅಲ್ಲೂ ಕಲಿಬಹುದು ಅಂತ ಅವ್ರು ಹೇಳಿದ್ದು. ಇಲ್ಲ, ಇನ್ನೇನು ಅಲ್ಲೂ ಹೋಗ್ಬೋದು ಅಂದ್ರೆ ಏನು, ಕಲಿಬಹುದು ಅಂದ್ರೆ ಏನು? You can visit, mummy. ಸುಂದ್ರಿ ಕಣೆ ನೀನು, ಸುಂದ್ರಿ. ನಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಬ್ಲಾಗ್. ಏನೋ ಒಂದು ಅಚೀವ್ಮೆಂಟ್ನ
ನಮಗೆ ಗ್ಯಾಪ್ನ ಇರಲಿ ಅಂತ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವ್ಲಾಗ್. ಇದೊಂದು ಇನ್ಫಾರ್ಮೇಟಿವ್ ವ್ಲಾಗ್ ಕೂಡ. ಯಾಕೆ ಅಂತಂದರೆ ಪೇರೆಂಟ್ಸ್ಗಳು ಯಾವ ರೀತಿ ಅವರ ಮಕ್ಕಳಿಗೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅಂತ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.